ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಎಲ್ಲರಿಗೂ ನಮಸ್ಕಾರ. ಈ ಮಠ ಸ್ಥಾಪನೆಯಾದದ್ದೇನೆ ವೇದೋಪನಿಷತ್ತುಗಳು ಯಾವ ಒಂದು ಅಖಂಡ ಜ್ಞಾನವನ್ನು ಹೇಳುತ್ತೆ, ಆತ್ಮ ವೇದಂ ಸರ್ವಂ, ಪ್ರತಿಯೊಬ್ಬ ಜೀವಿಯಲ್ಲಿಯೂ ಪರಮಾತ್ಮ ಬ್ರಹ್ಮನೇ ಇದ್ದಾನೆ ಎನ್ನುವಂತಹ ಅಂತಿಮ ತತ್ವವನ್ನ ಜಗತ್ತಿಗೆ ಕೊಟ್ಟು ತನ್ಮೂಲಕವಾಗಿ ಲೋಕ ಕಲ್ಯಾಣವನ್ನ ಸಾಧಿಸ್ಕೋಬೇಕು ಅನ್ನೋದು ಇದರ ಧ್ಯೇಯ. ಈ ಮಠ ಸ್ಥಾಪನೆಯಾದದ್ದೇ ಈ ಉದ್ದೇಶಕ್ಕಾಗಿ. ಇವತ್ತಿನ ಕಾಲದಲ್ಲಿ ಸಮಾಜ ಸ್ವಲ್ಪ ಸುಧಾರಿಸಿರೋದ್ರಿಂದ ವೇದಶಾಸ್ತ್ರವನ್ನು ಯಾರು ಅಧ್ಯಯನ ಮಾಡ್ತಾ ಇದ್ದಾರೋ ಅವರ ಜೀವನ ಸಾಕ್ತಾ ಇದೆ. ಅದಕ್ಕೇನು ವೇದ ಮಾತೆ ತೊಂದರೆ ಮಾಡಿಲ್ಲ. ಆದ್ರೆ ಸಮಾಜದಲ್ಲಿ ಪ್ರತಿಷ್ಠೆ ಇಲ್ಲ. ಪ್ರತಿಷ್ಠೆ ಇಲ್ಲದೆ ಇರೋದನ್ನು ನಮ್ಮ ಸಮಾಜ ಸ್ವೀಕಾರ ಮಾಡ್ತಿಲ್ಲ. ಇವತ್ತು ದುಡ್ಡಿನ ವಿಚಾರಕ್ಕಿಂತಲೂ ಹೆಚ್ಚಾಗಿ ಪ್ರತಿಷ್ಠೆಯ ಹಿಂದೆ ಸಮಾಜ ಹೋಗ್ತಾ ಇಲ್ಲ. ಈ ಎರಡೂ ಕಾರಣಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ವೇದಶಾಸ್ತ್ರಗಳಿಗೆ ಬೆಲೆಯೂ ಬರಬೇಕು, ಅದರಿಂದ ಒಬ್ಬ ವ್ಯಕ್ತಿಗೆ ಜೀವನವಾಗುವಂತೆ ಆಗಬೇಕು, ಮತ್ತೆ ಇದಕ್ಕೆ ಸಮಾಜದಲ್ಲಿ ತಕ್ಕ ಪ್ರತಿಷ್ಠೆಯೂ ಸಿಗಬೇಕು. ಆ ರೀತಿ ಮಾಡಬೇಕು ಅಂತ ಹೇಳಿ ನಮ್ಮ ಕೂಡಲಿ ಶ್ರೀಮಠದ ಪರಮಪೂಜ್ಯ ಸನ್ನಿಧಾನಗಳವರಾದಂತಹ ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಗಳು ನಿಶ್ಚಯಿಸಿ ಒಂದು ವಿಶೇಷವಾದಂತಹ ಕಾರ್ಯವನ್ನ ಏರ್ಪಾಟ್ ಮಾಡಿಕೊಂಡಿದ್ದಾರೆ. ಈ ಯೋಜನೆಯ ಹೆಸರು ಕಂಠಸ್ಥ ದಶಗ್ರಂಥ ಘನಪಾರಾಯಣ. ಇದರ ವಿಶೇಷತೆ ಏನು ಅಂತಂದ್ರೆ, ಸಂಪೂರ್ಣವಾದಂತಹ ಋಗ್ವೇದ ಸುಮಾರು 10,552 ಋಗ್ಮಂತ್ರಗಳು ಬರುತ್ತದೆ. ಅಷ್ಟೂ ಮಂತ್ರಗಳ ಪಾರಾಯಣ, ಘನಪಾರಾಯಣ. ವೇದಗಳನ್ನು ಮೊದಲು ಮೂಲ ಕಲಿಬೇಕು, ಆಮೇಲೆ ಅದಕ್ಕೆ ಕ್ರಮಪಾಠ ಅಂತ ಇರುತ್ತೆ, ಆಮೇಲೆ ಘನಪಾಠ. ಸುಮಾರು 10 ವರ್ಷ ಅಧ್ಯಯನ ಮಾಡಬೇಕು ವೇದ ಘನವನ್ನ ಕಲಿಯೋದಕ್ಕೆ. ಈ ರೀತಿಯಾದಂತಹ ಘನ ಜೊತೆಗೆ ಷಟ್ಶಾಸ್ತ್ರ ಪಾತಶಾಖೆ, ವೇದದಲ್ಲಿ ಯಾವ ಅರ್ಥವನ್ನ ಪ್ರತಿಪಾದನೆ ಮಾಡಿದ್ದಾರೋ ಅದಕ್ಕೆ ಪೋಷಕವಾದಂತಹ 6 ಶಾಸ್ತ್ರಗಳು ನಮ್ಮ ಭಾರತದಲ್ಲಿ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಅಂತ ಈ 6 ಗ್ರಂಥಗಳು. ಇದೆಲ್ಲವೂ ಕೂಡ ಇವತ್ತು ವಿಶ್ವವಿದ್ಯಾಲಯದಲ್ಲಿ ಒಂದೊಂದು ಡಿಗ್ರಿಯನ್ನ ಕೊಡುವಂತಹ ಒಂದು ಶಾಸ್ತ್ರಗಳಾಗಿದೆ. ಇಂತಹ 7 ಶಾಸ್ತ್ರಗಳು, ಪ್ರಾತಶಾಖೆ ಒಂದು ಸೇರ್ಕೊಡುತ್ತೆ, 6 ಅಂಗಶಾಸ್ತ್ರಗಳು, ಒಂದು 7 ಪ್ರಾತಶಾಖೆ ಸಹಿತವಾಗಿ, ಮತ್ತೆ ಋಗ್ವೇದದಲ್ಲಿ ಇರುವಂತಹ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ ಅನ್ನುವಂತಹ 3 ಭಾಗಗಳು. ಇದು ಸೇರಿ ದಶಗ್ರಂಥವಾಗುತ್ತೆ. ಇಷ್ಟೂ ಗ್ರಂಥವನ್ನ ಪ್ರತಿನಿತ್ಯವೂ 7 ಗಂಟೆಗಳ ಕಾಲ ಸುಮಾರು 90 ದಿನಗಳು, ಅಂದ್ರೆ ಸುಮಾರು 630 ಗಂಟೆಗಳು ಹೇಳುವಷ್ಟು ಗ್ರಂಥ ಭಾಗ ಆಗತ್ತದು. ಅಷ್ಟೂ ದೊಡ್ಡ ಗ್ರಂಥ ಭಾಗವನ್ನ ನಮ್ಮ ಮಠದಲ್ಲಿ ಆಹ್ವಾನಿತರಾದಂತಹ ವಿದ್ವಾಂಸರು ನಿರಂತರವಾಗಿ ಪಾರಾಯಣ ಮಾಡ್ತಾರೆ. ನಾನು ಒತ್ತಿ ಹೇಳ್ತಾ ಇದ್ದೀನಿ, ಒಮ್ಮೆಯೂ ಪುಸ್ತಕವನ್ನ ನೋಡೋದಿಲ್ಲ. ಪುಸ್ತಕದ ಸಹಾಯವಿಲ್ಲದೆ ಸಂಪೂರ್ಣ ದಶಗ್ರಂಥವನ್ನು ಪಾರಾಯಣ ಮಾಡ್ತಾರೆ. ಇದು ಅತ್ಯಂತ ದೊಡ್ಡ ವಿಚಾರ. 630 ಗಂಟೆಗಳು ಹೇಳುವಂತಹ ಮಹತ್ತಾದ ವಿಚಾರವನ್ನ ಪುಸ್ತಕದ ಸಹಾಯವಿಲ್ಲದೆ ಹೇಳುವಂಥದ್ದು ಒಂದು ಅದ್ಭುತ ಇದೆ. ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದರ ಬಗ್ಗೆ ವೇದಾಧ್ಯಯನಿಗಳಿಗೆ ಆಸಕ್ತಿ ಉಂಟಾಗಬೇಕು, ಸಮಾಜದ ಗಮನವನ್ನು ಸೆಳೆಯಬೇಕು. ಇಂಥ ಅದ್ಭುತವಾದಂತಹ ಒಂದು ಜ್ಞಾನ ಪರಂಪರೆ ನಮ್ಮ ಇದೆ ಅಂತ ನಮ್ಮ ಸಮಾಜಕ್ಕೆ ಗೊತ್ತಾಗ್ಬೇಕು. ಈ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಗೊತ್ತಿದೆ, ಒಂದು 4 ಶ್ಲೋಕವನ್ನೇ ನಮಗೆ ಪುಸ್ತಕ ಇಲ್ಲದೆ ಹೇಳೋಕ್ಕಾಗೋಲ್ಲ. ಒಂದ್ 2 ಗಂಟೆ ಉಪನ್ಯಾಸ ಮಾಡಿ ಅಂತಂದ್ರೆ ನಾವು 100 ನೋಟ್ ಮಾಡ್ಕೊಂಡಿರ್ತೀವಿ. ಇಂಥದ್ರಲ್ಲಿ
630 ಗಂಟೆಗಳು ಹೇಳುವಂತಹ ಗ್ರಂಥ ಭಾಗವನ್ನ ಪುಸ್ತಕವಿಲ್ಲದೆ ಹೇಳುವಂಥದ್ದು ಅತ್ಯಂತ ದೊಡ್ಡ ವಿಚಾರ. ಈ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಏಕಾಕಿ ಘನಪಾರಾಯಣ ಅಂತ ಇದನ್ನು ಹೇಳ್ತಾರೆ. ಒಬ್ಬರು ನಿರಂತರವಾಗಿ ಪಾರಾಯಣ ಮಾಡ್ತಿರ್ತಾರೆ, ಇನ್ನಿರುವರು ವಿದ್ವಾಂಸರು ಶ್ರೋತೃಗಳಾಗಿ ಅಲ್ಲಿರ್ತಾರೆ. ಹೀಗೆ ಪ್ರತಿನಿತ್ಯವೂ ಬೆಳಗ್ಗೆ 4 ಗಂಟೆ, ಮಧ್ಯಾಹ್ನ 3 ಗಂಟೆ ನಿರಂತರವಾಗಿ ಪಾರಾಯಣ ನಡೆಯುತ್ತೆ. ನಮ್ಮ ಕರ್ನಾಟಕದಲ್ಲಿ ಹೀಗೆ ದಶಗ್ರಂಥ ಸಹಿತವಾದ ಪಾರಾಯಣ ಆಗ್ತಾರೋ ಇದೇ ಮೊದಲು. ಪಾರಾಯಣ ಮಾಡೋ ವಿದ್ವಾಂಸರ ಹೆಸರು, ಘನಪಾರಾಯಣವನ್ನ ಮಾಡುವಂತವರು ವೇದಬ್ರಹ್ಮಶ್ರೀ ಚಂದ್ರಮೌಳಿ ಘನಪಾಟಿ ಅಂತನ್ನೋರು. ಚಂದ್ರಮೌಳಿ ಘನಪಾಟಿ. ದಶಗ್ರಂಥ ಪಾರಾಯಣ ಮಾಡುವಂತವರು ವೇದಮೂರ್ತಿ ಶ್ರೀ ಮಂದಾರ ಮಹೇಶ್ ಪೂಜಾರಿ ಅನ್ನೋರು, ಇಬ್ಬರು ವಿದ್ವಾಂಸರು.